ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಡಿಸೆಂಬರ್ 25th ಕ್ರಿಸ್ಮಸ್ ಇವತ್ತು. ಸೊ ನಮ್ಮನೆ ಪುಟ್ಟ ಸಾಂತಾ ಕ್ಲಾಸ್ ನೋಡಿ ನಗ್ತಾ ಇದೆ. ನಮ್ಮನೆ ಪುಟ್ಟ ಸಾಂತಾ ಕ್ಲಾಸ್ ಹೆಂಗೆ ಕಾಸ್ತಾ ಇದೆ ನಮ್ಮ ಸಾಂತಾ ಕ್ಲಾಸ್ ಹೇಳಿ. ಯಾರಿಗೂ ಇಲ್ಲಪ್ಪ ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ನಮ್ಮನೆ ಪುಟ್ಟ ಕಂದ, ಅದು ಪುಟ್ಟ ಸಾಂತಾ ಕ್ಲಾಸ್ ಕ್ಯೂಟಾಗಿ ಕಾಣಿಸ್ತಿದೆ ಇವತ್ತು. ಫುಲ್ ಇದಾಕೊಂಡು ಸಂಜೆ ಸ್ವಲ್ಪ ಫೋಟೋಸ್ ತೆಗಿಬೇಕು. ಬೆಳಗ್ಗೆಯಿಂದನೇ ಹಾಕ್ಬಿಟ್ಟೆ ಡ್ರೆಸ್ಸು. ಅವ್ರ ಅಪ್ಪಪ್ಪ ಬೇಡ ಸಂಜೆ ಹಾಕು ಅಂತಿದ್ರು. ನಾನು ಇಲ್ಲಿ ಇನ್ಯಾವಾಗ ಹಾಕ್ಕೊಂತಾನೆ ಅವನು, ಹೇಗೂ ನೆಕ್ಸ್ಟ್ ಇಯರ್ ಹಾಕೋದಕ್ಕಾಗಲ್ಲ, ಅವನು ಚಿಕ್ಕದಾಗೋಗುತ್ತೆ. ನೋಡಿ ಒಳಗಡೆ ಒಂದು ಡ್ರೆಸ್ ಹಾಕಿದ್ದೀನಿ ಅವನಿಗೆ ಇರಿಟೇಷನ್ ಆಗಬಾರ್ದು ಅಂತ. ಹೇಗಿದೆ ನಮ್ಮ ಸಾಂತಾ ಕ್ಲಾಸ್? ಎಲ್ಲರಿಗೂ ಏನು ಕೊಡ್ತೀಯ ಚೀನಿ? ಹಿಂದಲ್ಲಿ ಬ್ಯಾಗ್ ಮೊಬೈಲ್ ಇಟ್ಬಿಟ್ಟಿದ್ದಾನೆ. ಸೊ ಒಂದು ಪುಟ್ಟಾಣಿ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ 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 ಕಿಸಿ ಎಲ್ಲರಿಗೂ. ಇಲ್ಲಿ ಪೋಲಿ ಇದು ಸ್ವಲ್ಪ ಪೋಲಿ, ಜಾಸ್ತಿ ಪೋಲಿ. ಕಿಸಿ ಎಲ್ಲರಿಗೂ. ಕಿಚಿಕ್ಕುದಮ್ಮ ಕಿಚಿಕ್ಕುದು. ಮ್ಯಾರಿ ಕ್ರಿಸ್ಮಸ್. ಚಿಕ್ ವೈಕುಂಠ ಏಕಾದಶಿ ಎರಡೂ ಇದೆ. ಸೊ ಮನೆಯೆಲ್ಲ ಪೂಜೆ ಎಲ್ಲ ಆಯಿತು ಆವಾಗಲೇ. ಇವನು ಮಲಗಿದ್ದು ಆವಾಗಲೇ ಎದ್ದಿದ್ದಾನೆ. ಸೊ ನ್ಯೂ ಇಯರ್ ಪ್ಲ್ಯಾನ್ ಮಾಡ್ತಾಯಿದ್ವಿ, ಇನ್ನೂ ಡಿಸೈಡ್ ಮಾಡಿಲ್ಲ ಪ್ಲ್ಯಾನ್ ಏನು ಅಂತ. ಚಿಂಗ್ ಆಮೇಲೆ ಸಿಗ್ತೀನಿ ಏನು, ಮತ್ತೆ ಸಿಗ್ತೀನಿ. ಇವಾಗ ಜಸ್ಟ್ ಸುಮ್ಮನೆ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಇವತ್ತು ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ತುಂಬ ದಿನ ಆಗಿತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಅದಕ್ಕೆ. ಸೊ ಇವಾಗ ಕಾಫಿ ಕುಡಿಬೇಕು. ಪಾಪಗೆ ಒಂದಷ್ಟು ಫೋಟೋಸ್ ತೆಗೆಯೋಣ ಅಂತ, ಅವನಿಗೆ ಸಾಂತಾ ಕ್ಲಾಸ್ ಬಟ್ಟೆ ಹಾಕಿದ್ದೀವಲ್ಲ, ಒಂದಷ್ಟು ಫೋಟೋಸ್ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಲೈಟ್ಸ್ ಎಲ್ಲ ಹಾಕಿ, ಅದು ಟ್ರಿಯಾ ಮಾಡಿದ್ದೀವಲ್ಲ ಅದಕ್ಕೆ ಲೈಟ್ಸ್ ಹಾಕ್ಬಿಟ್ಟು ತೆಗಿತೀವಿ ಫೋಟೋಸು. ನಮ್ಮ ಪುಟ್ಟ ಸಾಂತಾ ಕ್ಲಾಸ್ ನೋಡಿ ಕುತ್ಕೊಂಡು ಲೈಟ್ಸ್ ಎಲ್ಲ ನೋಡ್ತಾ ಇದೆ. ಜಿಯನ್ ನೋಡ್ತಾ ಇದೀಯಾ? ಫ್ರೆಂಡ್ಸ್, ಇವಾಗ ಪಾಪುಗೆ ನೇಸಲ್ ಡ್ರಾಪು ಮತ್ತು ಇದು ತರಬೇಕಿತ್ತು, ವಿಟಮಿನ್ ಡಿ ಡ್ರಾಪು. ಸೊ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹೊಸದು ಯಾವುದೋ ಇನ್ನೊಂದು ಬರೆದಿದ್ದಾರೆ ಇವಾಗ. ಸೊ ಅದೊಂದು ತೊಗೊಂಬರ್ಬೇಕು ಹೋಗ್ತಾ ಇದ್ವಿ. ಸುಮ್ಮನೆ ಕಾರಲ್ಲಿ, ನಾನು ಪಾಪು ಕಾರಲ್ಲಿ ಕೂತಿರ್ತೀನಿ, ಚೆಂದೋಗಿ ತಗೋಬರ್ತಾರೆ. ಅವನು ಎಲ್ಲೂ ಓಡಾಡಿಲ್ಲ ಅಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಕಾರಲ್ಲಿ. ಖುಷಿ ಅದಕ್ಕೆ.
ನಾನು ಪಾಪು ಕಾರಲ್ಲಿ ಕೂತಿದ್ದೀವಿ. ಸೊ ಚಂದು ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ಅವನು ಲೈಟ್ಸ್ ಎಲ್ಲ ನೋಡ್ಕೊಂಡು ಖುಷಿ ಪಟ್ಟ 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 ಅಷ್ಟಿಷ್ಟು ಖುಷಿ ಪಡಲಿಲ್ಲ. ಸಖತ್ ಖುಷಿ ಅವನಿಗೆ ಹೊರ್ಗಡೆ ಕರ್ಕೊಂಡು ಬಂದರೆ. ಪಾಪ ಏನು ಮಾಡೋದು, ಇವಾಗ ಕೋವಿಡ್ ಇರೋದ್ರಿಂದ ಅವನಿಗೆ ಎಲ್ಲೂ ಕರ್ಕೊಂಡು ಹೋಗೋದಕ್ಕೆ ಆಗ್ತಿಲ್ಲ. ತುಂಬ ಬೇಜಾರಾಗುತ್ತೆ. ಬಟ್ ಎಲ್ಲರೂ ಓಡಾಡಿಸ್ತಾರೆ, ಆದಷ್ಟು ಸೇಫಾಗಿ ಕರ್ಕೊಂಬರ್ಬೇಕು. ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಲೈಟ್ಸ್ ಎಲ್ಲ ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇದ್ದ. ನನಗೂ ತುಂಬ ಖುಷಿ ಆಯಿತು. ಅವನಿಗೆ ಲೈಟ್ಸ್ಗಿಂತ ಕಾರ್ಗಳಂದರೆ ತುಂಬ ಇಷ್ಟ. ಕಾರ್ಸ್ಗಳನ್ನ ತುಂಬ ಚೆನ್ನಾಗಿ ನೋಡ್ತಾನೆ. ಎಷ್ಟೊಂದು ಕಾರ್ಸ್, ಎಲ್ಲರೂ ನಿಂತಿಲಿಕ್ಕೆ ಬೇರೆ ಕಾರ್ಗಳನ್ನ ನೋಡ್ತಾನೆ ಇರ್ತಾನೆ. ಆಟ ಸಾಮಾನು ಕೊಡಿಸಿದ್ದೀನಿ ಕಾರ್ಗಳು, ಬಟ್ ಜಾಸ್ತಿ ಈ ಕಾರ್ಗಳನ್ನ ನೋಡೋದು ಇಷ್ಟ ಅವನಿಗೆ. ನೋಡಿ ಇಲ್ಲಿ ಹೇಗೆ ನೋಡ್ತಿದ್ದಾನೆ, ಕ್ಯೂಟು. ಲವ್ ಯು. ನಿಜವಾಗ್ಲೂ ಅಮ್ಮ ಆದಮೇಲೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಕ್ಸ್ಪ್ಲೈನೇ ಮಾಡೋದಕ್ಕಾಗ್ತಿಲ್ಲ. ನನಗೆ ತುಂಬ ಖುಷಿ ಆಗ್ತಿದೆ, ಜಾಸ್ತಿ ಖುಷಿ. ಲೈಫಲ್ಲಿ ಡಬಲ್ ಆಗಿದೆ ಖುಷಿ ಅಂತ ಅಂತೀನಿ ಹೇಳ್ಬೇಕು ಅಂದರೆ. ಅವ್ನು ಪ್ರತಿ ಕ್ಷಣ ಕಷ್ಟನೇ ಅವನ್ನ ಸಾಕೋದು ಬೆಳೆಸೋದು. ಯಾಕೆಂದರೆ ತುಂಬ ಹಿಂಸೆ ಇದೆ. ಯಾಕೆಂದರೆ ನಾನು ಕೆಲಸ ಮಾಡೋದಕ್ಕೂ ಸಖತ್ ಕೆಲಸ ಇರುತ್ತೆ. ಅವನದು ಫುಡ್ ರೂಟೀನ್ ನೋಡಬೇಕು. ಈಗ 6 months ಆದಮೇಲೆ ಫೀಡ್ ಮಾಡಿಸ್ಬೇಕು. ಅವನಿಗೆ ಹಠ ಮಾಡ್ತಾನೆ, ತಿನ್ನಬೇಕಾದ್ರೆ ತಿನ್ನೋದಿಲ್ಲ. ರಾಗಿ ಸರಿನೂ ಅಷ್ಟೇ, ಅವನಿಗೆ ಸ್ವಲ್ಪ ರೈಸ್ ಕೊಡ್ತಿದ್ದೀನಿ. ಈಗ ರೈಸು ಅಷ್ಟೇ, ಆದರೆ ತಿನ್ನಿಸ್ಬೇಕು. ಕಷ್ಟ ಇದೆ. ಅಮ್ಮ ಇದ್ದಾರೆ, ಹೆಲ್ಪ್ ಮಾಡ್ತಾರೆ. ಅಮ್ಮ ಎಲ್ಲ ಮಾಡಿಕೊಡ್ತಾರೆ, ನಾನು ತಿನ್ನಿಸೋದಷ್ಟೇ ಇವಾಗ. ಬಟ್ ಆಮೇಲೆ ಮುಂದೆ ಕಷ್ಟ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಅದು ಬಟ್ ತುಂಬ ಖುಷಿ ಇದೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಬ್ಲಾಗ್ ಎಂಡ್ ಮಾಡಲಿಲ್ಲ ನಾನು. ಅದು ಬೆಳಗ್ಗೆ ಎದ್ದು ಬೆಳಗ್ಗೆನೇ ಸ್ನಾನ ಮಾಡಿದ್ದಾಯಿತು. ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಪಾಪುಗೆ ಸ್ಟ್ರೋಲರು ಮತ್ತು ಒಂದು ಕ್ಯಾರಿ ಬ್ಯಾಗ್ ತರಿಸಿದ್ವಿ. ಸೊ ಚಂದು ಓಪನ್ ಮಾಡ್ತಿದ್ದಾರೆ. ನೋಡಿ ನಿಂದೆ 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 ನಿಂದೆ.